ಮತ್ತೊಂದು ಕಡೆ ನಿರೀಕ್ಷೆಯಂತೆ ಬಿಜೆಪಿಯ ಅಭ್ಯರ್ಥಿಗೂ ಕೂಡ ಗೆಲುವಾಗಿದೆ. ಬಿಜೆಪಿಯ ನಾರಾಯಣ ಬಾಂಡೆಗೆ ಗೆಲುವಾಗಿರುವಂತಹದ್ದು. ಬಾಂಡೆಗೆ ಪರವಾಗಿ 47 ಮತಗಳು ಚಲಾವಣೆ ಆಗಿದ್ವು. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಸೋಲಾಗಿದೆ. 36 ಮತಗಳನ್ನು ಪಡೆದಿದ್ರು ಕುಪೇಂದ್ರ ರೆಡ್ಡಿ ಅವರು. ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಅಖಾಡಕ್ಕಿಳಿದಿದ್ದು ಕುತೂಹಲಕ್ಕೆ ಕಾರಣವಾಗಿತ್ತು. ಏನಾದರೂ ಮ್ಯಾಜಿಕ್ ಆಗುತ್ತಾ, ಮಿರಾಕಲ್ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇತ್ತು. ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಈ ನಾರಾಯಣ್ ಬಾಂಡ್ಗೆ ಇದ್ದಾರಲ್ಲ, ಅವರು ಮೂಲತಃ ಬಾಗಲಕೋಟೆಯವರು, MLC ಆಗಿ ಕಾರ್ಯನಿರ್ವಹಿಸಿದ್ರು. ಬಿಜೆಪಿಯ OBC ನಾಯಕರಾಗಿ ಗುರುತಿಸಿಕೊಂಡಿದ್ರು. ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ರು. ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಅಟ್ ದ ಸೇಮ್ ಟೈಮ್ RSSನ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ರು. ABVP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ವಿದ್ಯಾರ್ಥಿಯಾದಾಗಲೇ ಗುರುತಿಸಿಕೊಂಡಿದ್ರು. ಅಂಥವರನ್ನ ಹುಡುಕಿ ಬಿಜೆಪಿ ಹೈಕಮಾಂಡ್ ಈ ಬಾರಿ ರಾಜ್ಯಸಭೆಯ ಟಿಕೆಟ್ ಅನ್ನು ಘೋಷಿಸಿತ್ತು. ಈಗ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಮನೆಯಲ್ಲೂ ಕೂಡ ಸಹಜವಾಗಿಯೇ ಸಂಭ್ರಮಾಚರಣೆ ಮನೆ ಮಾಡಿರುವಂತಹದ್ದು. R ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತವನ್ನು ಮಾಡಿದ್ದಾರೆ, ಶುಭಾಶಯವನ್ನು ತಿಳಿಸಿದ್ದಾರೆ. ಇಂದು ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ ನನಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಕೇಂದ್ರದ ನಾಯಕರಿಗೂ, ನಮ್ಮ ರಾಜ್ಯದ ನಾಯಕರಿಗೂ, ರಾಜ್ಯದ ಅಧ್ಯಕ್ಷರಿಗೂ, ನಮ್ಮ ಕೇಂದ್ರೀಯ ಅಧ್ಯಕ್ಷರಿಗೂ ಹಾಗೂ ನಮ್ಮ ಎಲ್ಲ ಹಿರಿಯರಿಗೂ ಕೂಡ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಶಾಸಕರು, ನನಗೆ ಮತ ಹಾಕಿದಂಥ ಎಲ್ಲ ಶಾಸಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಇಷ್ಟೊಂದು ದೊಡ್ಡ ಸ್ಥಾನಮಾನದಲ್ಲಿ ಅವಕಾಶ ಮಾಡಿಕೊಡೋದು ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಯಾರು ಪಕ್ಷಕ್ಕಾಗಿ ನಿಷ್ಠೆಯಿಂದ ಕಾರ್ಯ ಮಾಡ್ತಾರೆ, ಯಾರು ಅನೇಕ ವರ್ಷಗಳಿಂದ ಪಕ್ಷದ ತತ್ವ ಸಿದ್ಧಾಂತದ ಜೊತೆಗಿದ್ದಾರೆ, ಅಂಥವರನ್ನು ಪಕ್ಷ ಗುರುತಿಸ್ತದೆ. ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಹೆಚ್ಚಿನ ಹುಮ್ಮಸ್ಸು ಮತ್ತು ಶಕ್ತಿಯನ್ನು ನೀಡಿದೆ. ನನ್ನ ಆಯ್ಕೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮಸ್ಕಾರ. ಇಂದು ರಾಜ್ಯಸಭೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ನಿರೀಕ್ಷೆಯಂತೆ 3 ಕಾಂಗ್ರೆಸ್ಗೆ 1 ಬಿಜೆಪಿಯ ಪಾಲಾಗಿರುವಂತಹದ್ದು ರಾಜ್ಯಸಭಾ ಚುನಾವಣೆಯ ಫಲಿತಾಂಶ. ಸಂಭ್ರಮಾಚರಣೆ ಹೇಗಿದೆ? ಮೈತ್ರಿ ಅಭ್ಯರ್ಥಿ ಸೋಲುವಲ್ಲಿ ಎಲ್ಲಿ ಎಡವಿದ್ದು, ಎಲ್ಲಿ ಲೆಕ್ಕಾಚಾರ ಬುಡಮೇಲಾಗಿದ್ದು ಅಂತ ಹೇಳಿ ಸುಖೇಶ್. ಪ್ರೇಮ್, ಒಂದು ಸ್ಪಷ್ಟ, ಕಾಂಗ್ರೆಸ್ಗೆ ನಿರೀಕ್ಷೆಗೂ ಮೀರಿದ ಮತಗಳು ಬಂದಿದೆ ಅನ್ನುವಂಥದ್ದು. ಅದು ಪಕ್ಷೇತರ ವಿಚಾರದಲ್ಲಿ ಅವರ ಜೊತೆಗೆ ಗುರುತಿಸಿಕೊಂಡ 3 ಹೊರತುಪಡಿಸಿ ಒಂದು ಹೆಚ್ಚುವರಿ ಮತದ ನಿರೀಕ್ಷೆಯಲ್ಲಿದ್ದರು. ಅದು ಗಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದು. ರೆಡ್ಡಿ ಅವರು ಯಾವ ಕಡೆ ಮತ ಹಾಕ್ತೀನಿ ಅನ್ನೋ ವಿಚಾರದಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಟ್ಟಿರಲಿಲ್ಲ. ಆದರೆ ಅವರು ಇವತ್ತು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸ್ತಾರೆ. ಅದಲ್ಲದೆ ಬಿಜೆಪಿಯ ಒಂದು ಹೆಚ್ಚುವರಿ ಮತ ಕ್ರಾಸ್ ವೋಟಿಂಗ್ ಮೂಲಕ ಬರುತ್ತೆ. ಜೊತೆಗೆ ಅಂತರ ಹೆಚ್ಚಾಗಲಿಕ್ಕೆ ಇನ್ನೊಂದು ಕಾರಣ ಆಗುವಂಥದ್ದು ಶಿವರಾಮ್ ಹೆಬ್ಬಾರ್ ಅವರು ಗೈರಾಗುವಂಥದ್ದು. ಅಂದರೆ 135 + 3 138ರಲ್ಲಿ ಶಾಸಕರ ಅಕಾಲಿಕ ಮರಣದಿಂದಾಗಿ 1 ಲೆಸ್ ಆಗುತ್ತೆ. 137 ಮತದ ನಿರೀಕ್ಷೆಯಲ್ಲಿರುತ್ತೆ ಕಾಂಗ್ರೆಸ್. 137 ಮತ ಬಂದರೂ ಕೂಡ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿರುತ್ತೆ. ಆದರೆ ಅಡಿಷನಲ್ ಆಗಿ 2 ಮತಗಳು ಹೆಚ್ಚುವರಿಯಾಗಿ ಬರುತ್ತೆ. ಅದು ಪಕ್ಷೇತರ ಆಗಿರುವ ಜನಾರ್ದನ್ ರೆಡ್ಡಿ ಮತ್ತು ಬಿಜೆಪಿಯಿಂದ ಕ್ರಾಸ್ ವೋಟಿಂಗ್ ಮಾಡಿರುವಂಥ ST ಸೋಮಶೇಖರ್ ಅವರು. ಅಲ್ಲಿಗೆ ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಗೆಲುವಿಗೆ ಬೇಕಾದಂಥ ಬೆಂಕ್ ಸಿಗುತ್ತೆ. ಇನ್ನು ಬಿಜೆಪಿ ಮೈತ್ರಿ ವಿಚಾರಕ್ಕೆ ಬರೆದರೆ, ಬಿಜೆಪಿ ಹೆಚ್ಚುವರಿ 2 ಮತಗಳನ್ನು ಹಾಕಿಸಿಕೊಂಡು 47 ಮತಗಳನ್ನು ಹಾಕಿಸ್ಕೊಳ್ಳುತ್ತೆ. ಉಳಿದ ಮತಗಳನ್ನು ತನ್ನ ಮೈತ್ರಿ ಪಕ್ಷಕ್ಕೆ ಬಿಟ್ಟುಕೊಟ್ಟಿತ್ತು. ಆದರೆ ಬಿಜೆಪಿಯಲ್ಲೇ 2 ಮತಗಳು ಲೆಸ್ ಆಗಿದ್ರಿಂದ ಅದು JDSಗೆ ಸಿಗಲಿಲ್ಲ. ಸಹಜವಾಗಿಯೇ JDS ತನ್ನ ನಿರೀಕ್ಷೆಯಂತೆ ಮತಗಳಲ್ಲೂ ಕೂಡ ಕೊರತೆ ಅನುಭವಿಸ್ತು. ಹೆಚ್ಚುವರಿ ಮತಗಳನ್ನು ಸೆಳೆಯಬಹುದಾದ ಅನ್ನುವಂಥ ನಿರೀಕ್ಷೆ ಕೈಗೂಡಲಿಲ್ಲ. ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ JDS ಅಭ್ಯರ್ಥಿಗೆ ತೀವ್ರ ಹಿನ್ನಡೆಗೆ ಕಾರಣವಾಗುತ್ತೆ. ಬಿಜೆಪಿ ಸೇಫ್ ಆದರೂ ಕೂಡ ಮೈತ್ರಿಗೆ ಶಕ್ತಿ ತುಂಬುವಲ್ಲಿ ಕೂಡ ಬಿಜೆಪಿ ವಿಫಲವಾದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ಗೆ ಅನಿರೀಕ್ಷಿತವಾದ 2 ಮತಗಳು ಬಂದಿದ್ದರಿಂದ ಸಹಜವಾಗಿ ಕಾಂಗ್ರೆಸ್ ಒಂದು ಗೆಲುವಿನ ಬಾವುಟವನ್ನು ಹಾರಿಸುವಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಸುಖೇಶ್, ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗುತ್ತೆ. ಏನೋ ಒಂದು ಮಿರಾಕಲ್ ಆಗುತ್ತೆ, ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂಥೇಳಿ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿರಬೇಕಾದಂತಹ ಹುಮ್ಮಸ್ಸು ರಾಜ್ಯಸಭಾ ಚುನಾವಣೆಗೆ ಮೈತ್ರಿ ನಾಯಕರುಗಳು ಮಾಡ್ಕೊಳ್ಳಿಲ್ವಾ ಅಂಥೇಳಿ. ಯಾಕೆಂದರೆ ಕಾಂಗ್ರೆಸ್ ನಾಯಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ, ಹೇಗೆ ವೋಟಿಂಗ್ ಮಾಡಬೇಕು ಅನ್ನೋದನ್ನು
ಅವರಿಗೆ ಒಂದು ಡೆಮೋ ತೋರಿಸ್ತಾರೆ. ಬಟ್ BJP ಕಡೆಯಿಂದ ಮೈತ್ರಿ ನಾಯಕರುಗಳ ಕಡೆಯಿಂದ ಅದು ಯಾವುದನ್ನು ಕೂಡ ಕಾಣಲಿಲ್ಲ. ಪ್ರೇಮ್, ಒಂದು ಗಮನಿಸಬೇಕು, ಇವತ್ತು ಕುಮಾರಸ್ವಾಮಿ ಅವರು ಹೇಳಿದಂತೆ ತಮ್ಮ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ತೋರಿಸ್ಕೊಳ್ಳಿಕ್ಕೆ ನಾವು ಅಭ್ಯರ್ಥಿಯನ್ನು ಹಾಕಿದ್ವಿ, ಗೆಲ್ಬೇಕು ಅನ್ನೋದಕ್ಕಿಂತಲೂ ಅನ್ನುವಂಥ ಮೂಲಕವಾಗಿ ಮೊದಲೇ ಸೋಲನ್ನು ಒಪ್ಕೊಂಡಿದ್ರ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆದರೂ ಕೂಡ ಅನಿರೀಕ್ಷಿತವಾದ ನಿರೀಕ್ಷೆಗಳಿದ್ವು. ಯಾಕಂದರೆ ದೇಶದ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಕೂಡ ರಾಜ್ಯಸಭೆಗೆ ಚುನಾವಣೆ ನಡೆದಿದೆ. ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಬೇರೆ ಬೇರೆ ಅಡ್ಡ ಮತದಾನಗಳು ಮುಂತಾದ ಬೇರೆ ಬೇರೆ ಬೆಳವಣಿಗೆಗಳು ಮತ್ತು ರಾಜ್ಯಸಭೆ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತೆ ಶಾಸಕರದು ಅನ್ನುವಂತಹ ಮಾತುಗಳು ಹಿಂದಿನೂ ಕೂಡ ಚಾಲ್ತಿಯಲ್ಲಿರುವಂಥದ್ದು. ಈ ರೀತಿ ಪ್ರಯತ್ನ ಈ ಬಾರಿ ನಡೀತು ಅಂತ ಕೂಡ ಕಾಂಗ್ರೆಸ್ ದೂರನ್ನು ಕೂಡ ಕೊಡ್ತು ಕುಪೇಂದ್ರ ರೆಡ್ಡಿ ಅವರ ವಿರುದ್ಧ. ಅದೇನೇ ಇರಲಿ ಡೆವಲಪ್ಮೆಂಟ್ಗಳು, ಆದರೆ ಈ ಬಾರಿ ಅನಿರೀಕ್ಷಿತವಾಗಿ ನಿರೀಕ್ಷೆ ಮಾಡಲಿಕ್ಕೆ ಏನಿತ್ತು ಕುಪೇಂದ್ರ ರೆಡ್ಡಿ ಅವರಿಗೆ ಅನ್ನೋದು ಸಹಜ. ಏನಾದರೂ ಮೈತ್ರಿ ಪಕ್ಷವಾಗಿ BJP ಕೇವಲ 45 ಮತಗಳನ್ನು ಮಾತ್ರ ಹಾಕ್ಸ್ಕೊಂಡಿದ್ದರೆ ಸಹಜವಾಗಿ 21 ಹೆಚ್ಚುವರಿ ಮತಗಳು, 19 JDSನ ಮತಗಳು ಅಲ್ಲಿಗೆ 40 ಮತಕ್ಕೆ ಬಂದು ನಿಲ್ತಾ ಇತ್ತು. ಪಕ್ಷೇತರು 4 ಜನ ಇದ್ರು, ಅವರು ಏನಾದರೂ ಕೈ ಹಿಡಿದಿದ್ರೆ ಸಹಜವಾಗಿ ಅದು 44ಕ್ಕೆ ಬಂದು ನಿಲ್ತಾ ಇತ್ತು. ಮತ್ತೆ ಏನು 45 ನಿರೀಕ್ಷೆಯಲ್ಲಿತ್ತು, ಒಂದು ಮತದ ಕೊರತೆ ಆಗ್ತಾ ಇತ್ತು, ಯಾಕಂದರೆ ಶಾಸಕರ ಅಕಾಲಿಕ ಮರಣದಿಂದಾಗಿ. ಅಂಥ ಸಂದರ್ಭ ಬಂದಿದ್ರೆ ಆಗ ನಿಜವಾದ ಫೈಟ್ ಆಗ್ತಾ ಇತ್ತು. ಕುಪೇಂದ್ರ ರೆಡ್ಡಿ ವರ್ಸಸ್ GC ಚಂದ್ರಶೇಖರ್ ಅವರ ನಡುವೆ ಅಲ್ಲಿ ದ್ವಿತೀಯ ಪ್ರಶಸ್ತಿಯ ಮತಕ್ಕೆ ಹೋಗಬೇಕಾಗ್ತಾ ಇತ್ತು. ಇದು ಕಡೆ ಗಳಿಗೆಯವರೆಗೂ ಕದನ ಕುತೂಹಲವನ್ನು ಕಾಯ್ದಿರಿಸಿ 4ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಗೆದ್ರ, GC ಚಂದ್ರಶೇಖರ್ ಗೆದ್ರ ಅನ್ನುವಂಥ ಕುತೂಹಲಕ್ಕೆ ತಂದು ನಿಲ್ಲಿಸ್ತಾ ಇತ್ತು. ಆದರೆ ಮೈತ್ರಿಯಲ್ಲೇ 2 ಮತ ಬರಲಿಲ್ಲ, ಮೈತ್ರಿಯ ಭಾಗವಾಗಬಹುದಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬರಲಿಲ್ಲ, ಕಾಂಗ್ರೆಸ್ ಪಕ್ಷದ ಸದಸ್ಯರಂತೆ ಗುರುತಿಸಿಕೊಂಡ ಪಕ್ಷೇತರು ಈ ಕಡೆ ತಿರುಗಿ ನೋಡಲಿಲ್ಲ. ಇವೆಲ್ಲವೂ ಕೂಡ JDSಗೆ ಮೈನಸ್ ಅನ್ನುವಂಥ ರೀತಿಯಲ್ಲಿ ಕೊರತೆಗೂ ಮೀರಿ ಮತ್ತು ಕೊರತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರಿಂದ ಈ ರೀತಿಯ ಒಂದು 36 ಓಟಿಗೆ ಅದು ಮತಕ್ಕೆ ಅದು ಸೀಮಿತವಾಗಬೇಕಾಯಿತು ಮತ್ತು ಮೈತ್ರಿ ಹೆಚ್ಚಿನ ಸಹಕಾರ ಸಿಗದೇ ಇರೋದು ಈ ಒಂದು ಪರಿಸ್ಥಿತಿಗೆ ಕಾರಣ ಕೂಡ ಅನ್ನುವ ವಿಮರ್ಶೆಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.